ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದರ ಜೊತೆಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಮಹೋನ್ನತವಾದಂತಹ ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದ ಗ್ರಹ ಬದಲಾವಣೆಗಳು ನೋಡೋಣ. 1ನೇ ತಾರೀಕು 6ನೇ ತಿಂಗಳು 2024 ಕುಜ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 12ನೇ ತಾರೀಕು 6ನೇ ತಿಂಗಳು 2024 ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದು, 14ನೇ ತಾರೀಕಿನಂದು ರವಿ ಮತ್ತು ಬುಧ ಗ್ರಹರು ಇಬ್ಬರೂ ಸಹ ತಮ್ಮ ರಾಶಿಯ ಪಲ್ಲಟವನ್ನ ಮಾಡ್ತಾ ಕ್ರಮವಾಗಿ ಇಬ್ಬರೂ ಸಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ಕಟಕ ರಾಶಿಗೆ ಬುಧ 29ನೇ ತಾರೀಕಿನಂದು ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಸ್ಥಾನ ಪಲ್ಲಟದ ದಿನಾಂಕಗಳು. ಅದರ ಜೊತೆಗೆ ನಮ್ಮ ರೈತಾಪಿ ವರ್ಗದವರಿಗೆ ಮುಂಗಾರು ಮಳೆಯ ದಿನಾಂಕಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದು ಅಂತ ನೋಡಿ. ಜೂನ್ ನಲ್ಲಿ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ರೋಹಿಣಿಯ ಮಳೆ ಇರುತ್ತೆ. ಈ ರೋಹಿಣಿಯ ಮಳೆಯು ತುಂಬಾ ಸಾಧಾರಣವಾಗಿರುತ್ತೆ. ಅಂತಹ ಹೇಳಿಕೊಳ್ಳುವಂತಹ ಪ್ರಮಾಣದ ಮಳೆಯು ಜೂನ್ ತಿಂಗಳಲ್ಲಿ ಬರಲ್ಲ. ಅದಾದ ನಂತರದಲ್ಲಿ 7ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಮೃಗಶಿರಾ ಮಳೆ ಇರುತ್ತೆ. ಮೃಗಶಿರಾ ನಕ್ಷತ್ರದ ಮಳೆ ಇರುತ್ತೆ. ಆ ಮೃಗಶಿರಾ ನಕ್ಷತ್ರದ ಮಳೆಯೂ ಸಹ ತುಂಬಾ ಸಾಧಾರಣವಾಗಿದ್ದು ಬಹಳ ಅತಿ ಹೆಚ್ಚಿನ ಪ್ರಮಾಣದಲ್ಲೇನು ಬರುವುದಿಲ್ಲ. ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರಬಹುದು ಅನ್ನುವಂಥದ್ದು ನೋಡೋಣ. 1, 2, 5, 6, 9, 10, 11, 12, 13, 14, 15, 16, 23, 24, 25, 26, 27, 28, 29 ಈ ದಿನಾಂಕಗಳಂದು ನೀವು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ನೋಡಿ, ಮುಂಚೆನೆ ನಮ್ಗೆ ಯಾವ್ಯಾವ ದಿನಾಂಕಗಳಲ್ಲಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಯಾವುದೇ ರೀತಿಯಾದಂತಹ ಇವಾಗಿನ ವೆದರ್ ಫೋರ್ಕಾಸ್ಟಿಂಗ್ ರಿಪೋರ್ಟ್ಸ್ ಗಳನ್ನ ಅವಾಗ್ಲೇನೆ ಎಂತ ಒಳ್ಳೆ ರೀತಿಯಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ರು. ಒಂದು ಪಂಚಾಂಗದ ಲೆಕ್ಕಾಚಾರದಲ್ಲಿ ಇದ್ರೆ ಅವರ ಬುದ್ಧಿವಂತಿಕೆಯನ್ನ ನಾವು ಗ್ರಹಿಸಿಕೊಳ್ಳಲೇಬೇಕಲ್ವಾ. ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಮಾಹಿತಿಯು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗುತ್ತೆ. ಅವರ ಉಳುಮೆಗಾಗಿರಬಹುದು, ಗೊಬ್ಬರ ಚೆಲ್ಕೊಳ್ಳೋದಕ್ಕಾಗಬಹುದು, ನಾಟಿ ಕೆಲಸಗಳಿಗಾಗಬಹುದು, ಇವೆಲ್ಲದಕ್ಕೂ ಸಹ ತುಂಬಾ ಅನುಕೂಲತೆಗಳು ಉಂಟಾಗುತ್ತೆ. ಈ ದಿನಾಂಕಗಳಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳನ್ನ ನೀವು ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಅದೇ ರೀತಿಯಾಗಿ ಈ ಒಂದು ಗ್ರಹಗಳ ಬದಲಾವಣೆ ಸ್ಥಿತಿಯಿಂದಾಗಿ ಈ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರು ಒಂದು ಸ್ವಲ್ಪ ಕಂಟಕ ಅಂತಾನೆ ಹೇಳ್ಬೇಕು. ನೀವು ಇಷ್ಟು ವರ್ಷ ಗಳಿಸಿದಂತಹ ಪ್ರೀತಿ, ಗೌರವ, ಸ್ಥಾನಮಾನಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಅನಿರೀಕ್ಷಿತವಾಗಿ ನಿಮಗೆ ಹಣದ ಮುಗ್ಗಟ್ಟುಗಳು ಮಕ್ಕಳಿಂದ ಉಂಟಾಗುವ ಸಾಧ್ಯತೆಗಳು ಇದ್ದಾವೆ. ಕುಟುಂಬದಲ್ಲಿ ಹಾನಿಯಾಗುವಂತಹದ್ದು, ಅದರಲ್ಲೂ ವಿಪರೀತವಾದಂತಹ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಪತ್ನಿಗೆ, ಆ ರೀತಿಯಾಗಿ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಅಪಾರವಾಗಿರ್ತಕ್ಕಂತಹ ಅಪಕೀರ್ತಿಗಳು ಉಂಟಾಗ್ತದೆ. ಕೋರ್ಟ್ ಕೇಸ್ಗಳೇನಾದರೂ ನಡೀತಾ ಇದ್ರೆ ಆ ಕೋರ್ಟ್ ಕೇಸ್ಗಳು ಬಹಳ ವಿಳಂಬವಾಗಿ ನಿಮಗೆ ವ್ಯತಿರಿಕ್ತವಾಗಿಯೂ ಬರುವಂತಹ ಸಾಧ್ಯತೆಗಳು, ತೀರ್ಪು ನಿಮಗೆ ವ್ಯತಿರಿಕ್ತವಾಗಿ ಬರತಕ್ಕಂಥ ಸಾಧ್ಯತೆಗಳಿದೆ. ಗೌರವಕ್ಕೆ ಹಾನಿ ಉಂಟಾಗ್ತದೆ. ಅನೇಕ ರೀತಿಯ ದುಶ್ಚಟಗಳಿಗೆ ಸಿಂಹರಾಶಿಯವರು ಈ ತಿಂಗಳು ಒಳಗಾಗಬೇಕಾಗುತ್ತದೆ. ನ್ಯಾಯಾಲಯದ ವ್ಯವಹಾರಗಳು ನಿಮ್ಮ ವಿರುದ್ಧವಾಗಿ ಬಂದು ನಿಮ್ಮ ನೆಮ್ಮದಿಗೆ ಭಂಗ ತರತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಕುಟುಂಬಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಬಹಳ ಕಷ್ಟಗಳು, ತಾಪತ್ರಯಗಳು ಯಥೇಚ್ಛವಾಗಿ ಬರುತ್ತೆ. ಸೊ ತುಂಬಾ ಜಾಗ್ರತೆಯಾಗಿ ಇರಬೇಕು. ಇನ್ನು ಯಾವುದೇ ಕೆಲಸವೂ ಸಹ ಈ ತಿಂಗಳಲ್ಲಿ ನೀವು ಅಂದುಕೊಂಡಿರೋ ರೀತಿಯಲ್ಲಿ ನಡೆಯೋಲ್ಲ. ಎಲ್ಲಾ ವಿಚಾರಗಳು ಸಹ ಕಷ್ಟ ಕಾರ್ಪಣ್ಯಗಳು ಜಾಸ್ತಿನೇ ಆಗ್ತಾ ಹೋಗುತ್ತೆ.
ಒಂದು ರೀತಿ ಅಸಹಾಯಕರಾಗಿ ನಿಂತುಕೊಂಡು ಬಿಡತಕ್ಕಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಇದೆ. ಸಿಂಹರಾಶಿಯವರಿಗೆ ನಿಮ್ಮ ನಂಬಿಕೆಗೆ ದ್ರೋಹವಾಗ್ತದೆ ಕುಟುಂಬದ ಒಳಗಡೆ. ಹಾಗಾಗಿ ತುಂಬಾ ಜಾಗೃತಿಯಾಗಿರಿ. ಮೊದಲೇ ಸಿಂಹರಾಶಿಯವರು ಹೆಲ್ಪಿಂಗ್ ನೇಚರ್ ಜಾಸ್ತಿ. ಸಹಾಯ ಮಾಡಿ 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 ನೀವು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರ. ನಿಮ್ಮ ಕಷ್ಟನ ಅಂತ ಕೇಳೋದು ಯಾರು ಇರುವುದಿಲ್ಲ. ಅದನ್ನ ಸ್ವಲ್ಪ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನೀವು ಬೇರೆಯವರ ಕಷ್ಟಕ್ಕೆ, ಬೇರೆಯವರ ಒಂದು ವಿಚಾರಗಳಿಗೆ ಸ್ಪಂದಿಸಿ ಆದ್ರಿಂದ ನೀವು ತೊಂದರೆಯನ್ನ ಅನುಭವಿಸ್ಕೊಂಡು ಬಿಡ್ತೀರಿ. ಜಾಗ್ರತೆಯಾಗಿ ಇರಿ. ಮಾಡಬಾರದಂತಹ ಯೋಚನೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥದ್ದು. ಮನಸ್ಸಂತೂ ತುಂಬಾ ಹಾಳಾಗ್ಬಿಡುತ್ತೆ. ಮಾನಸಿಕವಾದಂತಹ ಚಿಂತೆ, ವ್ಯಾಕುಲತೆಗಳು ವಿಪರೀತವಾಗಿ ಜೂನ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಬರ್ತಕ್ಕಂಥದ್ದು. ದುಡುಕಿನ ನಿರ್ಧಾರಗಳು ಬೇಡ. ತುಂಬಾ ತಾಳ್ಮೆಯಾಗಿ ಇರಿ. ಅದರಲ್ಲೂ ಈ ಒಂದು ತಿಂಗಳಲ್ಲಿ ಈ ಕ್ರೀಡಾಪಟುಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಸಂಶೋಧಕರುಗಳಿಗೆ, ವಿಜ್ಞಾನಿಗಳಿಗೆ ಅಪಕೀರ್ತಿಗಳು ಬರ್ತಕ್ಕಂಥದ್ದು. ಅನಪೇಕ್ಷಿತವಾಗಿ ಯಾವ್ದಾವುದೋ ವಿವಾದಗಳಲ್ಲಿ ಸಿಲುಕಿ ಹಾಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಜಾಗೃತಿಯಾಗಿರೋದು ಒಳ್ಳೆಯದು. ಇದುವರೆಗೂ ಅದೆಷ್ಟೋ ಕಷ್ಟಗಳನ್ನ ಎದುರಿಸಿದ್ದೀರಿ. ಬಟ್ ಆದ್ರೆ ಈ ತಿಂಗಳಲ್ಲಿ ಅದೆಲ್ಲದಕ್ಕೂ ಮೀರಿದಂತಹ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಯನ್ನ ಸಿಂಹ ರಾಶಿಯವರು ಎದುರಿಸಬೇಕಾಗ್ತದೆ. ಅನಾರೋಗ್ಯವು ಸಹ ಉಂಟಾಗ್ತದೆ. ಜಾಗೃತಿಯಾಗಿ ಇರಿ. ಜೊತೆಗೆ ಈ ತಿಂಗಳು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರದ ಕ್ರಮವನ್ನ ನೋಡೋಣ. ಪರಿಹಾರವನ್ನ ಮಾಡಿಕೊಳ್ಳಿ. ಆ ಪರಿಹಾರವನ್ನ ಮಾಡಿಕೊಂಡ ನಂತರದಲ್ಲಿ ನಿಮ್ಮ ಬದುಕಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡೋದಕ್ಕೆ ಸಾಧ್ಯತೆಗಳು ಇದ್ದಾವೆ. ಮೊದಲನೇದಾಗಿ ಸಾಮಾಜಿಕವಾದ ಪರಿಹಾರ. ಹೇಗಿದ್ರು ನಾವು ಈ ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೇವೆ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡೋಣ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಮುಂದಿನ 4-6 ವರ್ಷಗಳಲ್ಲಿ ಅದುಗಳನ್ನು ನಿಂತು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಪ್ರಾಣವಾಯುವನ್ನು, ಪ್ರಾಣಿ ಪಕ್ಷಿಗಳಿಗೆ ಆಸರೆಯನ್ನು, ಆಹಾರವನ್ನು ಕೊಡ್ತಾ ಇರುತ್ತೆ. ಅದರಿಂದ ನಿಮ್ಮ ಬದುಕಿಗೆ ಒಳ್ಳೆ ರೀತಿಯಾದಂತಹ ಆಲೋಚನೆಗಳು ಸಿಕ್ಕಿದ ಹಾಗೆ ಆಗ್ತದೆ. ಶುಭವಾಗಲಿ ತಮ್ಮೆಲ್ಲರಿಗೂ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಈಶ್ವರನ ಪೂಜೆ ಮಾಡ್ತಾ ಬನ್ನಿ. ಈಶ್ವರನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಈಶ್ವರನ ಪೂಜೆ, ಈಶ್ವರನ ಆರಾಧನೆಯಿಂದ ಬಹಳಷ್ಟು ನೆಮ್ಮದಿ ಸಿಗತ್ತೆ. ಹೇಳಿದಂತಹ ಅದೆಷ್ಟೋ ಕಠೋರವಾದಂತಹ ಸನ್ನಿವೇಶಗಳಿಂದ ನೀವು ಆಚೆ ಬರಬಹುದು. ಒಂದ್ಸಲ ನಿಮ್ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಅದರಲ್ಲಿ ಏನಾದ್ರೂ ತೊಂದರೆ ತಾಪತ್ರಗಳು ಇಲ್ಲದ ವಾತಾವರಣ ಇತ್ತು ಅಂದ್ರೆ ಹೇಳಿದಂತಹ ಶುಭ ಫಲಗಳು ಕಡಿಮೆ ಆಗ್ತದೆ, ಕೊರೆ ಆಗ್ತದೆ. ನಿಮ್ಮ ಬದುಕರು ಚೆನ್ನಾಗಿರ್ಲಿ, ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.